ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಮಗೆ ಸಿಮ್ ಕಾರ್ಡ್ ಪೋರ್ಟ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಹೌದು, ಸಿಮ್ ಕಾರ್ಡ್ ಪೋರ್ಟಲ್ಲಿ ಕೆಲವೊಂದು ಆಫರ್ನ ಬಂದಿದ್ದಾವೆ. ಈ ಪೋರ್ಟ್ ಮಾಡಿಕೊಂಡು ನೀವು ಇಲ್ಲಿ ಪ್ರೀ ರೀಚಾರ್ಜ್ ಹಾಗೂ ಪ್ರೀ ಜಿಯೋ ಹಾಟ್ಸ್ಟಾರ್, ಇನ್ನು ಜಿಯೋ ಹಾಟ್ಸ್ಟಾರ್ನಲ್ಲಿ ನೀವು ಇಲ್ಲಿ ಪ್ರೀ IPL ಮ್ಯಾಚ್ ಹಾಗೂ 90 ಡೇಸ್ವರೆಗೂ ನೀವು ಇಲ್ಲಿ ನೋಡ್ಬೋದು. ಹೌದು ಫ್ರೆಂಡ್ಸ್, ಈ ಆಫರ್ ಏನಿದೆ ಸದ್ಯಕ್ಕೆ ನಡೀತದೆ ಅಂತ ಹೇಳ್ಬೋದು. ಇದು ಸ್ಪೆಷಲಿ ಜಿಯೋ ಆಗಿರ್ಬೋದು, ಏರ್ಟೆಲ್ ಆಗಿರ್ಬೋದು ಅಥವಾ ವಿ ಮತ್ತು BSNL ಕೂಡ ಅದರಲ್ಲಿ ಸಂಬಂಧಪಡುತ್ತೆ. ಇಲ್ಲಿ ನಿಮಗೆ ನೀವು ಪೋರ್ಟ್ ಮಾಡಬೇಕಾದ್ರೆ ಕೆಲವೊಂದು ರಿಕ್ವೈರ್ಮೆಂಟ್ ಇದೆ ಅಂತ ಹೇಳ್ಬೋದು. ಆದರೆ ನಿಮ್ಮ ಸಿಮ್ ಕಾರ್ಡ್ ಏನಿದೆ ಇಲ್ಲಿ ನಿಮಗೆ 90 ಡೇಸ್ ಆಗಿರಬೇಕು. ಆವಾಗಲೇ ಈ ಪೋರ್ಟ್ ಏನಿದೆ ಅಪ್ಲೈ ಆಗುತ್ತೆ. ಅಂದರೆ ಪೋರ್ಟ್ ಏನಿದೆ ಅದು ಆಗುತ್ತೆ. 90 ಡೇಸ್ ಹಳೆಯ ಸಿಮ್ ಕಾರ್ಡ್ ಆಗಿದೆ ಅಂದರೆ ನೀವು ಇಲ್ಲಿ ಈ ಪೋರ್ಟ್ ಆಫರ್ ನೀವು ಇಲ್ಲಿ ಪಡಿಬಹುದು. ಹೌದು ಫ್ರೆಂಡ್ಸ್, ಇದು 4 ಕಂಪನಿಗೆ ಸಂಬಂಧಪಡುತ್ತೆ. ಏರ್ಟೆಲ್, ಜಿಯೋ ಮತ್ತು ವಿ ಮತ್ತು BSNL ಕೂಡ ಸಂಬಂಧಪಡುತ್ತೆ. ಹೌದು, ಇಲ್ಲಿ ನೀವು ಇಲ್ಲಿ ಪ್ರೀ ರೀಚಾರ್ಜ್ ಹಾಗೂ 90 ಡೇಸ್ವರೆಗೂ ನೀವು ಇಲ್ಲಿ ಜಿಯೋ ಹಾಟ್ಸ್ಟಾರ್ ಸಬ್ಸ್ಕ್ರಿಪ್ಷನ್ ಇದೆ, ಅದು ನಿಮಗೆ ಫ್ರೀಯಾಗಿ ಪಡಿಬಹುದು. ಬನ್ನಿ ಫ್ರೆಂಡ್ಸ್, ಹಾಗಿದ್ರೆ ನೀವು ಈ ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ನಾವು ಇಲ್ಲಿ ಪೋರ್ಟ್ ಮಾಡೋದು ಹೇಗೆ, ಇದರ ಪ್ರೊಸೆಸ್ ಯಾವ ಥರ ಇರುತ್ತೆ, ಇಲ್ಲಿ ಎಕ್ಸ್ಟ್ರಾ ಯಾವುದೇ ದುಡ್ಡು ಕೊಟ್ಟಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು. ಒಂದು ವೇಳೆ ನೀವು ಇಲ್ಲಿ ಏರ್ಟೆಲಲ್ಲಿ ನೀವು ಪೋರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಇಲ್ಲಿ ನಿಮಗೆ ಕಂಪ್ಲೀಟಾಗಿ 1 ತಿಂಗಳಲ್ಲಿ ಪ್ರೀ ರೀಚಾರ್ಜ್ ಬರುತ್ತೆ. ಅಷ್ಟಲ್ಲದ್ರೆ ನಿಮಗೆ 299 ರೂಪಾಯಿ ನಿಮಗೆ ಪರ್ ಡೇ 1.5 GB ಡಾಟಾ ಬರುತ್ತೆ. ಹಾಗೂ ಇಲ್ಲಿ ನಿಮಗೆ 28 ದಿವಸ ವ್ಯಾಲಿಡಿಟಿ ಬರುತ್ತೆ. ಇದರಲ್ಲಿ ನಿಮಗೆ 100 SMS ಬರುತ್ತೆ. ಇನ್ನು ಇದರಲ್ಲಿ ಮೇನ್ ಆಗಿ ಬಂದು ಜಿಯೋ ಹಾಟ್ಸ್ಟಾರ್ ಸಬ್ಸ್ಕ್ರಿಪ್ಷನ್ ಅದು ಕಂಪ್ಲೀಟಾಗಿ ಫ್ರೀಯಾಗಿ ಬರುತ್ತೆ. ಇದರಲ್ಲಿ ನೀವು 90 ಡೇಸ್ವರೆಗೂ ನೀವು ಇಲ್ಲಿ ಫ್ರೀಯಾಗಿ IPL ಮ್ಯಾಚ್ ಹಾಗೂ ಮೂವೀಸ್ನ ನೀವು ಇಲ್ಲಿ ನೋಡ್ಬೋದು. ಇನ್ನು ನೆಕ್ಸ್ಟ್ ನೋಡಿದ್ರೆ ಫ್ರೆಂಡ್ಸ್, ಇಲ್ಲಿ ಜಿಯೋಲಿ ನೋಡಿದ್ರೆ ಜಿಯೋಲಿ ಕೂಡ ಸೇಮ್ ರೀಚಾರ್ಜೇ ಬರುತ್ತೆ. ಅಂದರೆ 299 ರೀಚಾರ್ಜ್ ಬರುತ್ತೆ. ಇದರಲ್ಲಿ ನಿಮಗೆ 1.5 GB ಪರ್ ಡೇ ಡಾಟಾ ಯೂಸ್ ಮಾಡೋದಕ್ಕೆ ಸಿಗುತ್ತೆ. 100 SMS ಸಿಗುತ್ತೆ. ಅಷ್ಟೆಲ್ಲ ಫ್ರೆಂಡ್ಸ್, ಇದರಲ್ಲಿ ನಿಮಗೆ ವ್ಯಾಲಿಡಿಟಿ ಬಂದು ನಿಮಗೆ 28 ದಿವಸ ಬರುತ್ತೆ. ಅಷ್ಟೇ ಜಿಯೋ ಹಾಟ್ಸ್ಟಾರ್ ಸಬ್ಸ್ಕ್ರಿಪ್ಷನ್ ಇದೆ, ಅದು ಕೂಡ ಇಲ್ಲಿ ಫ್ರೀಯಾಗಿ ಬರುತ್ತೆ. ಇದರಲ್ಲಿ ನಿಮಗೆ 90 ಡೇಸ್ವರೆಗೂ ನೀವು ಇಲ್ಲಿ ಫ್ರೀಯಾಗಿ IPL ಮ್ಯಾಚ್ನ ನೋಡ್ಬೋದು. ಇನ್ನು ನೆಕ್ಸ್ಟ್ ನೋಡಿದ್ರೆ ಫ್ರೆಂಡ್ಸ್, ಇಲ್ಲಿ ವಿ ಬರುತ್ತೆ. ವಿಯಲ್ಲಿ ನಿಮಗೆ 299 ರೀಚಾರ್ಜ್ ಬರುತ್ತೆ. ಇದರಲ್ಲಿ ನಿಮಗೆ 1.5 GB ಡಾಟಾ ಬರುತ್ತೆ ಹಾಗೂ 28 ದಿವಸ ವ್ಯಾಲಿಡಿಟಿ ಬರುತ್ತೆ. ಹಾಗೂ 100 SMS ಅದು ಕೂಡ ಬರುತ್ತೆ. ಮತ್ತು ಇಲ್ಲಿ ನಿಮಗೆ ಅನ್ಲಿಮಿಟೆಡ್ ಕಾಲಿಂಗ್ ಫೀಚರ್ಸ್ ಕೂಡ ಬರ್ತಾ ಇದೆ. ಬಟ್ ಅದರಲ್ಲಿ ಯಾವುದೇ ಜಿಯೋ ಹಾಟ್ಸ್ಟಾರ್ ಸಬ್ಸ್ಕ್ರಿಪ್ಷನ್ ಇದೆ, ಅದು ಇಲ್ಲಿ ಫ್ರೀಯಾಗಿ ಬರೋದಿಲ್ಲ. ಫ್ರೆಂಡ್ಸ್, ನೆಕ್ಸ್ಟ್ ನೋಡಿದ್ರೆ BSNL ಬರುತ್ತೆ. BSNL ಇಲ್ಲಿ ನೀವು ಇಲ್ಲಿ ಒಂದು ವೇಳೆ ನೀವು ಇಲ್ಲಿ ಪೋರ್ಟ್ ಮಾಡಿದ್ರೆ ಕೂಡ ಇಲ್ಲಿ ನಿಮಗೆ ಫ್ರೀಯಾಗಿ ಪೋರ್ಟ್ ಆಗುತ್ತೆ. ಆಲ್ಮೋಸ್ಟ್ ಇಲ್ಲಿ ನಿಮಗೆ 249 ರೂಪಾಯಿ ರೀಚಾರ್ಜ್ ಬರುತ್ತೆ. ಇದರಲ್ಲಿ ನಿಮಗೆ ಪರ್ ಡೇ 2 GB ಡಾಟಾ ಬರುತ್ತೆ ಹಾಗೂ 45 ದಿವಸ ವ್ಯಾಲಿಡಿಟಿ ಬರುತ್ತೆ. ಇದರಲ್ಲಿ 100 SMS ಕೂಡ ಬರ್ತಾ ಇದೆ. ಮತ್ತು ಕಾಲಿಂಗ್ ವಿಚಾರಕ್ಕೆ ಬಂದರೆ ಇಲ್ಲಿ ನಿಮಗೆ ಅನ್ಲಿಮಿಟೆಡ್ ಕಾಲಿಂಗ್ ಸಿಗ್ತಾ ಇದೆ. ಅಂದರೆ ಇಲ್ಲಿ SD ಹಾಗೂ ಲೋಕಲ್ ಏನಿದೆ ನಿಮಗೆ ಅನ್ಲಿಮಿಟೆಡ್ ಕಾಲಿಂಗ್ ಕೂಡ ಸಿಗ್ತಾ ಇದೆ. ಆದರೆ BSNL ಬಗ್ಗೆ ಹೇಳಬೇಕಂದ್ರೆ ಒಂದು ವೇಳೆ ನೀವು ಇಲ್ಲಿ ಪೋರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಇವಷ್ಟು ಕಂಪ್ನಿಯಲ್ಲಿ ನಿಮಗೆ ಫ್ರೀಯಾಗಿ ಪೋರ್ಟ್ ಮಾಡಿಕೊಡ್ತಾರೆ. ಇಲ್ಲಿ ಯಾವುದೇ ಅಂತ ನಿಮಗೆ ಎಕ್ಸ್ಟ್ರಾ ಇಲ್ಲಿ ದುಡ್ಡನ್ನ ಕೇಳೋದಿಲ್ಲ. ಅಂದರೆ ಒಂದು ವೇಳೆ ನೀವು BSNL ಅಲ್ಲಿ ಪೋರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಇದರಲ್ಲಿ ನಿಮಗೆ 30 ರಿಂದ 50 ರೂಪಾಯಿ ಕೇಳ್ತಾರೆ ಅಥವಾ 100 ರೂಪಾಯಿ ಕೇಳೋ ಚಾನ್ಸ್ ಇರುತ್ತೆ. ಬಟ್ ಆದರೆ ಇದು ರೀಚಾರ್ಜ್ ಅಂದರೆ ಕಂಪ್ಲೀಟಾಗಿ ಫ್ರೀಯಾಗಿ ಬರುತ್ತೆ. ದುಡ್ಡನ್ನ ಇಲ್ಲಿ ಕೇಳ್ತಾರೆ. ಬಟ್ ಆದರೆ ನೀವು ಯಾವುದೇ ಕಾರಣ ಕೂಡ ದುಡ್ಡು ಕೊಡೋದಕ್ಕೆ ಹೋಗಬೇಡಿ. ಇದು ಕಂಪ್ಲೀಟಾಗಿ ಒಂದು ಫ್ರೀ ಪ್ರೊಸೆಸ್ ಇರುತ್ತೆ. ಇದು ಫ್ರೀಯಾಗಿ ನಿಮಗೆ ಪೋರ್ಟ್ ಮಾಡಿ ಕೊಡ್ತಾರೆ. ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ಇದರ ಸಂಬಂಧಪಟ್ಟ ಏನಾದರೂ ಡೌಟ್ಸ್ ಇದೆ ಮಾಡಿ ಕಮೆಂಟ್ ಇರುತ್ತೆ. ಸೊ ಮರಿಬೇಡಿ. ಅಷ್ಟೇ ವಿಡಿಯೋ ಮುಖಾಂತರ ನಿಮ್ಮ ಚಾನಲ್ಗೆ ಹೊಸ ಬಂದಿರೋ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿಕೊಂಡು ಮರಿಬೇಡಿ. ನಮಸ್ಕಾರ.